ವೆಲ್ಕಮ್ ಬ್ಯಾಕ್ ಮಕ್ಕಳೇ. ನಾನು ನಿಮ್ಮ ಫಿಸಿಕ್ಸ್ ಲೆಕ್ಚರರ್ ಅಂಬರೀಶ್ ಕೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಯಾವ ಥರ ಪ್ರಿಪೇರ್ ಆಗಬೇಕು, ಅದೇ ತರಹ ನಿಮ್ಮ ಎಕ್ಸಾಮಲ್ಲಿ 3 ಅವರ್ಸ್ ಟೈಮನ್ನು ಯಾವ ಥರ ಯುಟಿಲೈಸ್ ಮಾಡಬೇಕು ಅನ್ನೋದನ್ನು ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇದು ನನ್ನ ಕೊನೆಯ ವಿಡಿಯೋ ಎಕ್ಸಾಮ್ ಪ್ರಿಪ್ರೇಷನ್ ಸಲುವಾಗಿ. ಓಕೆ, ಸೊ ಮೊದಲನೇದಾಗಿ MCQಗೆ ಏನು ಓದಬೇಕು ಅಂದರೆ, ಪ್ರತಿಯೊಂದು ಚಾಪ್ಟರ್ನಲ್ಲಿ ಬರುವಂಥ ಎಲ್ಲ ಡೆಫಿನೇಷನ್ಸ್, ಎಲ್ಲ ಎಕ್ಸ್ಪ್ರೆಷನ್ಸ್ ಎಲ್ಲನ ಕ್ಲಿಯರಾಗಿ ಓದಿ. ಅದೇ ತರಹ ಕ್ಲಿಯರಾಗಿ ಓದೋದಲ್ಲದೆ ರಿಲೇಷನ್ಸ್, ಈಗ ಯಾವುದೇ ಒಂದು ಎಕ್ಸ್ಪ್ರೆಷನ್ ತೊಗೊಂಡು ಅದಕ್ಕೆ ರಿಲೇಷನ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಅದೇ ಥರ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟ್ರಲ್ಲಿ ಬಂದಾಗ ನೀವು ಇಮೇಜ್ ಫಾರ್ಮೇಷನ್ ಬಗ್ಗೆ ಕ್ಲಿಯರಾಗಿ ನೋಡ್ಕೋರಿ. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಯಾವ ಮಿರರ್ ಕೊಟ್ಟರು ಇಮೇಜ್ ಯಾವ ಥರ ಫಾರ್ಮ್ ಆಗುತ್ತೆ ಅನ್ನೋದನ್ನು ಮೇನ್ ಇಂಪಾರ್ಟೆಂಟಾಗಿ ನೋಡ್ಕೊಳ್ರಿ. ಅದೇ ಥರ ಈಸಿ ಅನ್ನೋದಕ್ಕಿಂತ ಇಲ್ಲಿ 15 ಕ್ವಶನ್ಸಲ್ಲಿ MCQ ಅಲ್ಲಿ 10 to 12 ಕ್ವಶನ್ಸ್ ವಿಲ್ ಬಿ ವೆರಿ ಈಸಿ. 3 ಕ್ವಶನ್ಸ್ ಏನಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಇಟ್ ಮೇ ಬಿ KCT ಲೆವೆಲ್ ಕ್ವಶನ್ಸ್, ಇಟ್ ಮೇ ಬಿ ನೀಟ್ ಲೆವೆಲ್ ಕ್ವಶನ್ಸ್. ಓಕೆ, ಅದು ಆಗೋ ಚಾನ್ಸಸ್ ಇದೆ. ಹಾಗಾಗಿ ಯಾವುದಕ್ಕೂ ಹಂಚ್ಕೊಳ್ಬೇಡ್ರಿ. ನೀವೇನಾದರೂ ಓದಿದ್ದೇ ಆಗಿದ್ದರೆ ಎಕ್ಸ್ಪ್ರೆಷನ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಓದಿದ್ದು, ರಿಲೇಷನ್ ಎಲ್ಲ ಕರೆಕ್ಟಾಗಿ ಓದಿದ್ದು, ಮತ್ತು ಥೇರಿ ಪಾರ್ಟ್ನ ಎಲ್ಲ ಕರೆಕ್ಟಾಗಿ ನೀವು ಅನಲೈಸ್ ಮಾಡಿಕೊಂಡು ಇಷ್ಟು ದಿನ ಎಲ್ಲ ಓದಿದ್ದೇ ಆಗಿದ್ದರೆ MCQ ಯಾವತ್ತೂ ಕೈ ಕೊಡೋದಿಲ್ಲ. ಹಾಗಾಗಿ ಕ್ವಶನ್ಗಳನ್ನು ನೋಡಿ ಭಯಭೀತರ ಆಗಬೇಡಿ. ನಿಮಗೆ ಟಾಪಿಕ್ ಬಗ್ಗೆ ಕ್ಲಾರಿಟಿ ಇತ್ತಂತಂದರೆ MCQನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕ್ವಶನ್ ಓದಿದ ಕೂಡಲೇ ನೀವು ಗಾಬರಿಗೊಳ್ಬೇಡ್ರಿ. ಇನ್ನೊಂದು, MCQನ ಫಸ್ಟಿಗೆ ಬಂದರೆ ಮಾಡಿರಿ, ಇಲ್ಲ ಅಂದರೆ ಲಾಸ್ಟಲ್ಲಿ ಇದು ಮಾಡಿರಿ. ಯಾಕಂತಂದರೆ ನೀವು ಫಸ್ಟಿಗೆ ಕರೆಕ್ಟ್ ಅನ್ನಿಸ್ತು ಅಂತಂದರೆ ಮಾಡಿರಿ. ಲಾಸ್ಟಿಗೆ ಯಾಕೆ ಮಾಡ್ಬೇಕಂತಂದರೆ ನೀವು ಡೆರಿವೇಷನ್ಸ್ ಬರೀತೀರಿ, ಆಮೇಲೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಬರೀತೀರಿ. ಯಾವುದರಲ್ಲಿ ಆದರೂ ಒಂದು ಪಾಯಿಂಟು ಆ ಕ್ವಶನ್ ಬಗ್ಗೆ ಕವರ್ ಆಗಿರುತ್ತೆ. ಹಾಗಾಗಿ ಫಸ್ಟಿಗೆ ಅವಸರಕ್ಕೆ ಬಿದ್ದು ಬರೆಯೋಕ್ಕೆ ಹೋಗಬೇಡ್ರಿ. ಒಂದು ಸಲ ಬರೆದಿದ್ದನ್ನು ಮತ್ತೆ ಕೆಡಿಸಿ ಬರೆಯೋಕ್ಕೆ ಹೋಗಬೇಡ್ರಿ. ಗೊತ್ತಾಯ್ತಾ? ಡಬಲ್ ಆನ್ಸರ್ಸ್ನ MCQಲ್ಲಿ ಬರಿಬೇಡ್ರಿ. ಒಂದೇ ಆನ್ಸರ್ನ ಕರೆಕ್ಟ್ ಫಸ್ಟ್ ಪೇಜಲ್ಲಿ ಎಷ್ಟು ಇರ್ತಾವೆ ಅಷ್ಟು ಬರೆದು ನೆಕ್ಸ್ಟ್ ಪೇಜಿಗೆ ಹೋಗ್ರಿ. ಅದಾದ ಮೇಲೆ ಕ್ಲಿಯರಾಗಿ ಬರೆದಿರೋ ಇಲ್ಲ ಅಂತ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ಆಪ್ಷನ್ ನಂಬರ್ಗಳನ್ನು ಹಾಕಿರಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊರಿ. ತದನಂತರ ಫಿಲ್ ಇನ್ ದ ಬ್ಲ್ಯಾಂಕಿಗೆ ನಾನು ಏನು ಹೇಳ್ಕೊಡೋದು ಬೇಕಾಗಿಲ್ಲ. ಯಾಕಂತಂದರೆ ಅಲ್ಲಿ ನಿಮಗೆ ಆನ್ಸರ್ಸ್ ಮೇಲ್ಗಡೆನೇ ಇರ್ತವೆ. ಅದಾಯ್ತಾ? ಮೇಲ್ಗಡೆನೇ ಇರ್ತವೆ. ಹಂಗಾಗಿ ಈಸಿಯಾಗಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೀವು ಹಾಕ್ಬೋದು. ಒಂದು ಗೊತ್ತಿರಬೇಕು, ಏನಂದರೆ ಯಾವ ಚಾಪ್ಟ್ರಲ್ಲಿ ಯಾವ ಟರ್ಮ್ಸ್ ಬರ್ತವೆ ಅನ್ನೋದು ಗೊತ್ತಿದ್ದರೆ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಈಸಿಯಾಗಿ ಹಾಕ್ಬೋದು. ಒಂದು ಕ್ವಶನಿಗೆ 2 ಆನ್ಸರ್ ಒಂದೇ ಚಾಪ್ಟ್ರಿಂದ ಬಂದಿರುತ್ತೆ. ಅದು ಯಾವುದು ಅಂತ ನೀವೇನಾದರೂ ಗೆಸ್ ಮಾಡಿದ್ರಿ ಅಂತಂದರೆ ಇಡೀ ಫಿಲ್ ಇನ್ ದ ಬ್ಲ್ಯಾಂಕ್ನ ಈಸಿಯಾಗಿ ಹಾಕ್ಬೋದು. ಸೊ ಇದಿಷ್ಟು MCQ ಫಿಲ್ ಇನ್ ದ ಬ್ಲ್ಯಾಂಕ್. ಜಾಸ್ತಿ ತಲೆ ಕೆಡಿಸ್ಕೋಬೇಡ್ರಿ, ಯಾವುದೇ ಕಾರಣಕ್ಕೂ ನರ್ವಸ್ ಆಗಬೇಡ್ರಿ. MCQಗಳನ್ನು ನೋಡಿ ನೀವು ಓದಿದ್ದೇ ಆಯಿತು ಅಂತಂದರೆ ಪಕ್ಕ ನಿಮಗೆ ನೆನಪಿಗೆ ಬಂದೇ ಬರುತ್ತೆ. ಸೊ ವೇಟ್ ಮಾಡಿ ಅಷ್ಟೇ. ಸೊ ಇದಿಷ್ಟು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕಿಂದ ಆಯಿತು. ಸೊ ಈ ಓವರಾಲ್ ಎಲ್ಲವನ್ನು ಕರೆಕ್ಟಾಗಿ ಓದ್ರಿ. ಡೆರಿವೇಷನ್, ನ್ಯೂಮೆರಿಕಲ್ ಎಲ್ಲನೂ 3 ಮಾರ್ಕ್ 2 ಮಾರ್ಕ್ ಎಲ್ಲನೂ ಕರೆಕ್ಟಾಗಿ ಓದ್ರಿ. ನೀವು ಮಾಡ್ತೀರಿ. ಓಕೆನಾ? ಸೊ ಈಗ ಟೈಮ್ ಮ್ಯಾನೇಜ್ಮೆಂಟ್, ಯಾವ ಥರ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು ಗೊತ್ತು. 3 ಅವರ್ಸ್ ಟೈಮ್ ಇರುತ್ತೆ. ಆ 3 ಅವರ್ಸ್ನ ಡಿವೈಡ್ ಮಾಡ್ಕೊರಿ. ಫಸ್ಟ್ 10 ನಿಮಿಷ ಕ್ವಶನ್ ಪೇಪರನ್ನು ನೋಡ್ರಿ. ಸೊ ಫಸ್ಟ್ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಕ್ವಶನ್ ಪೇಪರ್ನ ನೋಡ್ರಿ. ಅದಾದಮೇಲೆ 20 ಮಿನಿಟ್ಸ್ ಜಾಸ್ತಿ ಆಯಿತು, ಆದರೂ 20 ಮಿನಿಟ್ಸ್ ತೊಗೋರಿ. MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಬಂದರೆ ಹಾಕ್ರಿ, ಇಲ್ಲಾಂದರೆ ಲಾಸ್ಟಲ್ಲಿ ನೋಡೋದ್ರಿ. ಅದಾದಮೇಲೆ 20 ಮಿನಿಟ್ಸ್ ಫಾರ್ 2 ಮಾರ್ಕ್ ಕ್ವಶನ್ಸಿಗೆ 20 ಮಿನಿಟ್ಸ್ ಸಾಕು. ಗೊತ್ತಾಯ್ತಾ? ಅದಾದಮೇಲೆ 3 ಮಾರ್ಕ್ಸ್ಗೆ 40 ಮಿನಿಟ್ ತೊಗೋರಿ. ಜಾಸ್ತಿ ಆಯಿತು, ಹಾಫ್ ಆನ್ ಅವರ್ ಸಾಕು, ಬಟ್ ಜಾಸ್ತಿನೇ ತೊಗೋರಿ. 40 ಮಿನಿಟ್ ಫಾರ್ 3 ಮಾರ್ಕ್, ಇಲ್ಲ 30 ಮಿನಿಟು ತೊಗೋಬೋದು. 30 ಮಿನಿಟ್ ಫಾರ್ 3 ಮಾರ್ಕ್. ಅದಾದಮೇಲೆ 1 ಅವರ್ನ ಡೆರಿವೇಷನ್ ಮತ್ತು ಪ್ರಾಬ್ಲಮೆಟಿಕ್ ಮಾಡೋದಕ್ಕೆ ತೊಗೋರಿ. 1 ಅವರ್ ತೊಗೋರಿ. ಅದಾದಮೇಲೆ ನಿಮಗೆ ಹಾರ್ಡ್ಲಿ 40 ಮಿನಿಟ್ಸ್ ಟೈಮ್ ಉಳಿಯುತ್ತೆ. ಈ 40 ಮಿನಿಟಲ್ಲಿ ಏನು ಮಾಡಿರಿ, ಒಂದು ಸಲ ಎಲ್ಲನೂ ಕ್ರಾಸ್ ಚೆಕ್ ಮಾಡಿರಿ. ಫಿಲ್ ಇನ್ ದ ಬ್ಲ್ಯಾಂಕ್, MCQ, 2 ಮಾರ್ಕ್ 3 ಮಾರ್ಕ್ ಕರೆಕ್ಟಾಗಿ ಬರೆದಿರೋ ಇಲ್ಲೋ, ಕ್ವಶನ್ ನಂಬರ್ ಹಾಕಿರೋ ಇಲ್ಲೋ ಎಲ್ಲನೂ ಕರೆಕ್ಟಾಗಿ ನೋಡ್ಕೊರಿ. ಅದಾದ ನಂತರ ಏನು ಮಾಡ್ತೀರಿ ಅಂತಂತಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಯಾವುದ್ಯಾವುದು ಫಸ್ಟ್ ಬರಿಬೇಕಂದ್ರೆ ಎಕ್ಸ್ಟ್ರಾ ಕ್ವಶನ್ಸು ಡೆರಿವೇಷನಲ್ಲಿ ಒಂದು ಬರೀರಿ, ಪ್ರಾಬ್ಲಮೆಟಿಕಲ್ಲಿ ಒಂದು ಬರೀರಿ. ಅದಾದ ನಂತರ ಇನ್ನೂ ಟೈಮ್ ಇತ್ತು ಅಂದರೆ 2 ಮಾರ್ಕಲ್ಲಿ 1-2 ಬರೀರಿ, 3 ಮಾರ್ಕಲ್ಲಿ 1 ಅಥವಾ 2 ಬರೀರಿ. ಇಷ್ಟು ಬರೆದ್ರಿ ಅಂತಂದರೆ ನಿಮಗೆ ಮಾರ್ಕ್ಸ್ ಬಂದೇ ಬರ್ತವೆ. ಸೊ ಎಲ್ಲರೂ ಚೆನ್ನಾಗಿ ಓದಿ, ಟೈಮ್ ವೇಸ್ಟ್ ಮಾಡಬೇಡ್ರಿ, ಚೆನ್ನಾಗಿ ಪ್ರಿಪೇರ್ ಆಗಿರಿ. ಬರ್ತದೆ ಅಂತೇಳಿ ಬಿಡೋಕೆ ಹೋಗ್ಬೇಡ್ರಿ. ಒಂದು ಸಲ ಬರುತ್ತೆ ತೆಗೀರಿ, ಪ್ರಾಕ್ಟೀಸ್ ಮಾಡಿರಿ. ಎಲ್ಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಕರೆಕ್ಟಾಗಿ ಓದಿದ್ದೇ ಆಯ್ತಂದರೆ ನಿಮ್ಮ ಫಿಸಿಕ್ಸಲ್ಲಿ
ಎಲ್ಲರೂ ಕೂಡ 50 ಅಬೋವ್ ಸ್ಕೋರ್ ಮಾಡ್ಬೋದು. ಇಟ್ ವಿಲ್ ಬಿ ವೆರಿ ಈಸಿ. ಉಳಿದಿದ್ದು ಔಟ್ ಆಫ್ ಔಟ್ ತೆಗೆಯೋದು ನಿಮ್ಮ ಎಫರ್ಟ್ ಎಷ್ಟಾಗ್ತೀರಿ, ಇವಾಗಲ್ಲ, ಇಷ್ಟು ದಿನ ಏನು ಎಫರ್ಟ್ ಆಗಿ ಬಂದಿರ್ತೀರಲ್ಲ ಅದು ಇವಾಗ ಒಂದು ಸ್ವಲ್ಪ ರಿವಿಷನ್ ಮಾಡಿದರೆ ನಿಮ್ಮ ಎಫರ್ಟಿಗೆ ತಕ್ಕಂಥ ನಿಮ್ಮ ಮಾರ್ಕ್ಸ್ ಬರುತ್ತೆ. ಔಟ್ ಆಫ್ ಔಟ್ ತೆಗೆಯೋಕ್ಕೆ ಎಲ್ಲರೂ ಪ್ರಯತ್ನ ಮಾಡಿರಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫಿಸಿಕ್ಸ್ ಎಕ್ಸಾಮ್. ಓಕೆ, ಸಿ ಯು, ಬಾಯ್ ಬಾಯ್.